ಲೋಕೇಶ್ವರ್ ಸರ್, ನನಗೇನು ಪಾಯಿಂಟ್ ಅಂತ ಹೇಳಿದ್ರೆ, ಸೊ ಇಂಥ ಕೇಸ್ಗಳ ಇನ್ವೆಸ್ಟಿಗೇಷನ್ ಅನ್ನೋ ಆಯಾಮ ಬಂದಾಗ ಸರ್, ಒಂದು ಭಾಗ ಅವರು ತೀರ್ಕೊಂಬಿಟ್ರು, ಶೂಟ್ ಮಾಡ್ಕೊಂಬಿಟ್ರು, ಸುಸೈಡ್ ಮಾಡ್ಕೊಂಡ್ರು ಅಂತ ಹೇಳಿ, ಇದರ ಆಚೆಗೆ ನಾಳೆ ದಿನ CID ಕೊಟ್ಟರೆ ತನಿಖೆ ಶುರುವಾಗೋದು ಹೇಗೆ ಸರ್? ತನಿಖೆ ಈಗ ಯಾವ ಸ್ಟೇಜ್ ಅಲ್ಲಿ ಇರುತ್ತೆ ಅನ್ನೋದನ್ನ ಸರಿಯಾಗಿ ಅದು ತನಿಖೆ ಮಾಡಿದಾರ ಇಲ್ವೋ ಅಂತ ಮೊದಲು ನೋಡ್ತಾರೆ. ಅಂದ್ರೆ UDR FIR ಅಂತ ಮಾಡಿರ್ತಾರೆ ಸಾಮಾನ್ಯವಾಗಿ. ಇದಕ್ಕೆ UDR FIR ಅಂದ್ರೆ ಆತ್ಮಹತ್ಯೆ ಪ್ರಕರಣನ UDR ಗೆ ತರ್ತಾರೆ. ಆ UDR ಅಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿರುತ್ತೆ. ಆ FIR ನ ಅಲ್ಲಿಯ ಲೋಕಲ್ ಯಾರು ಅವರು ಕೆಲಸದವರು ಅಥವಾ ಇನ್ಯಾರಾದ್ರೂ ತಗೊಂಡಿರ್ಬೋದು, ಅಥವಾ ಸ್ವತಃ ಸುವಮೋಟನು ತಗೋಬಹುದು, ಏನು ಸಮಸ್ಯೆ ಇಲ್ಲ. ಅದು ಯಾವ ರೀತಿಯಿಂದ ಪ್ರಾರಂಭ ಆಗಿದೆ ಅಂತ ವೆರಿಫೈ ಮಾಡ್ತಾರೆ. ಮತ್ತೆ ಅಲ್ಲಿ ಸ್ಟೇಜ್ ಆಫ್ ಇನ್ವೆಸ್ಟಿಗೇಷನ್ಸ್ ಬರುತ್ತೆ. ಸೀನ್ ಆಫ್ ಕ್ರೈಮ್ ಅಲ್ಲಿ ಏನೇನ್ ಮಾಡ್ಬೇಕಂತ ಇದೆ. ಅದಾದ್ಮೇಲೆ ಬಾಡಿಯನ್ನ ಶಿಫ್ಟ್ ಮಾಡೋದಕ್ ಮೊದಲು ಅಲ್ಲೇ ಇನ್ಕ್ವೆಸ್ಟ್ ಮಾಡೋ ಅವಕಾಶ ಇದ್ರೆ ಇನ್ಕ್ವೆಸ್ಟ್ ಅನ್ನ ನಾವು ಅವ್ರ ರಿಲೇಟಿವ್ಸ್ ನ ಕರೆಸಿ ಅವ್ರ ಸಮಕ್ಷಮನೆ ನಾವು ಇನ್ಕ್ವೆಸ್ಟ್ ಅಂತ ಮಾಡ್ತೀವಿ. ಅಲ್ಲಿ ಅವರ ಹೇಳಿಕೆಗಳು ದಾಖಲಾಗ್ತವೆ. ಇನ್ಯಾರಾದ್ರೂ ಉಳ್ಕೊಂಡಿದ್ರೆ ತದನಂತರ ಆಗೋದಿರುತ್ತೆ. ಮತ್ತೆ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಆಸ್ಪತ್ರೆಗೆ ಕಳಿಸೋದ ಏನಾಗಿರುತ್ತೆ, ಅಲ್ಲಿ ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ಗಳು ಅದರ ಈಗ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ಸ್ ಬರ್ಬೇಕಾಗುತ್ತೆ. ಅಲ್ಲಿದ್ದ ರಿವಾಲ್ವರ್ ಮತ್ತೆ ಅವ್ರು ಯಾವ ಡಿಸ್ಟೆನ್ಸ್ ಇಂದ ಹೊಡ್ಕೊಂಡಿದ್ದಾರೆ ಅನ್ನೋದೆಲ್ಲ ಅವರೇ, ಮತ್ತೆ ಫಿಂಗರ್ ಪ್ರಿಂಟ್ಸ್ ಅವ್ರು ಬಂದು ಆ ವೆಪನ್ ಮೇಲಿರೋ ಫಿಂಗರ್ ಪ್ರಿಂಟ್ಸ್ ಎಲ್ಲ ತಕೊಂಡಿದಾರ, ಮತ್ತೆ ಅದು ಫುಟ್ ಪ್ರಿಂಟ್ಸ್ ಗಳಲ್ಲೆಲ್ಲ ಏನಾದ್ರು ಇದೆಯಾ, ಅದು ಇನ್ಯಾರ್ದಾರು ಇದೆಯಾ, ಅದು ಆ ಬೇರೆ ಫಿಂಗರ್ ಪ್ರಿಂಟ್ಸ್ ಗಳಲ್ಲಿ ಏನಾದ್ರು ಇದಾವ, ಇದೆಲ್ಲ ಅವ್ರು ಬಂದು ನೋಡ್ಬೇಕು. ಇದೆಲ್ಲದು ಇವನ್ ಡೋರ್ ಓಪನ್ ಕ್ಲೋಸ್ ಮತ್ತೆ ಗ್ಲಾಸ್ ಮುಟ್ಟಿದ್ರು ಇನ್ನೊಂದು ಎಲ್ಲದೂ ವೆರಿಫೈ ಮಾಡ್ಕೋಬೇಕು. ಚಾನ್ಸಸ್ ಆಫ್ ಎನಿ. ನಂದೊಂದು ಪ್ರಶ್ನೆ ಇದೆ ಸರ್ ಲೋಕೇಶ್ವರ್ ಸರ್, ನನ್ನೊಂದು ಕ್ವಶನ್ ಇದೆ ಇಲ್ಲಿ. ಏನಂತ ಹೇಳಿದ್ರೆ, ಈಗ ಒಂದು IT ದಾಳಿ ಆದಾಗ ಇನ್ ಜನರಲ್ ನಡೆಯುವಂಥ ವಿದ್ಯಮಾನ ಹೇಳಿಬಿಡ್ತೀನಿ ನಾನು. ಬರ್ತಾರೆ, ಇಲ್ಲಪ್ಪ ಎಲ್ಲ ಫೋನ್ ಮಾಡಬೇಡಿ, ನೀವು ಸ್ಟಾಪ್ ಮಾಡಿ, ಎಲ್ಲವೂ ನಾವು ಚೆಕ್ ಮಾಡಬೇಕಾಗಿದೆ, ಇಲ್ಲಿ ಈ ಲಾಕರ್ ಓಪನ್ ಮಾಡು, ಆ ಲಾಕರ್ ಓಪನ್ ಮಾಡು, ಈ ಲೆಕ್ಕಪತ್ರ ಹೀಗಿದೆ. ಒಂದು ದಾಳಿ ನಡೆಯುತ್ತೆ ಸರ್. ಇಂಥ ದಾಳಿ ನಡೆದಾಗ ಅದನ್ನು ಫೇಸ್ ಮಾಡೋರು ಒಂದಾ ಫ್ಯಾಮಿಲಿಯವರು ಇರ್ತಾರೆ, ಇಲ್ಲ ಈ ಆಫೀಸ್ ಅಂತ ನಾವು ಚೆಕ್ ಮಾಡ್ಕೊಂಡಾಗ ಬಹುಶಃ ಆ ಒಬ್ಬ ಮನುಷ್ಯನನ್ನು ಮಾತ್ರ ಕ್ಯಾಬಿನ್ಗೆ ಹೋಗಿ ಇವರು ವಿಚಾರಣೆ ಮಾಡಿದ್ದಿರಬೇಕು. ಅದೇ ಇವರ ಆಫೀಸ್ ಬಿಲ್ಡಿಂಗಲ್ಲೇ ದೇಶವೊಂದರ ರಾಯಭಾರ ಕಚೇರಿಯೂ ಇರಬೇಕು ಸರ್. ಇವರೇ ಅದನ್ನು ಆ ಬಿಲ್ಡಿಂಗಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ದೇಶದ ಒಂದು ಸದಸ್ಯರು ಕೂಡ ಹೌದು, ಆ ಇಡೀ ರಾಯಭಾರ ಕಚೇರಿ ಸಂಬಂಧಪಟ್ಟ ಒಂದು ಮೆಂಬರ್ ಕೂಡ, ಗೌರವಾನ್ವಿತ ಮೆಂಬರ್ ಕೂಡ ಇವ್ರು ಆಗಿರಬೇಕು. ಇವ್ರು ಇನ್ನೊಂದು ಅಲ್ಲೇನೋ ಒಂದು ಫೈಲ್ ತರ್ತೀನಿ ಅಂತ ಹೋದವರು ಅಲ್ಲಿ ಹೋಗಿ ಶೂಟ್ ಮಾಡ್ಕೊಂಬಿಟ್ರು ಅಂತ ಹೇಳಿ. ನನ್ನ ಪಾಯಿಂಟ್ ಅಂದರೆ, IT ಅಧಿಕಾರಿಗಳು ನಾಳೆ ನೀವು ವಿಚಾರಣೆ ಮಾಡ್ತೀರಿ, ಕೂರಿಸ್ಕೋತೀರ ಅವ್ರನ್ನ, ಏನು ಮಾಡಿದ್ರೆ ಹೇಳ್ರಪ್ಪ ನೀವು ಅಂತ ನೀವು ಕೇಳಬಹುದು, CID ಕೇಳಬಹುದು, ತನಿಖಾಧಿಕಾರಿ ಕೇಳಬಹುದು. ಏನು ಹೇಳ್ತಾರೆ ಅವರು, ಅಯ್ಯೋ ಏನಿಲ್ಲಪ್ಪ ನಾವು ಬರೀ ಪತ್ರ ಕೊಡಿ ಅಂತ ಹೇಳಿದ್ವಿ, ಆ ಮನುಷ್ಯ ತರ್ತೀನಿ ಅಂತ ಹೋದನ್ನು ಶೂಟ್ ಮಾಡ್ಕೊಂಬಿಟ್ಟ ಅಂದಾಗ ಇದನ್ನು ನಾವು ಹೆಂಗೆ ಕನ್ಸಿಡರ್ ಮಾಡೋದು, ಇಂಥ ಎವಿಡೆನ್ಸ್ಗಳನ್ನು, ಇಂಥ ಮಾತುಗಳನ್ನು? ಇಲ್ಲ, ಒಂದು ನೆಗ್ಲಿಜೆನ್ಸಿ ಪಾಯಿಂಟ್ ಅನ್ನು ನಾವು IT ಆಫೀಸರ್ಸ್ ಮೇಲೆ ನೋಡ್ಬೇಕಾಗುತ್ತೆ ಈ ವಿಚಾರಕ್ಕೆ. ಯಾಕೆಂದ್ರೆ ಒಬ್ಬ ದೊಡ್ಡ ಉದ್ಯಮಿ ಅಂದ್ರೆ ನಾರ್ಮಲಿ ದೇ ಕ್ಯಾರೀಸ್ ಹಿಡನ್ ವೆಪನ್ಸ್ ಲೈಕ್ ರಿವಾಲ್ವರ್, ಪಿಸ್ಟಲ್ ಈ ತರದ್ದು ಇಟ್ಕೊಂತಾರೆ ಸೇಫ್ಟಿಗೋಸ್ಕರ. ಅದನ್ನ ಅವರು ಚೆಕ್ ಮಾಡ್ಬೇಕಾಗಿತ್ತು. ವ್ಯಕ್ತಿಯ ಪರ್ಸನಲ್ ಸರ್ಚ್ ಆಗ್ಬೇಕಿತ್ತು. ಆ ತರದ್ದು ಇದ್ರೆ ಅದನ್ನ ತೆಗೆದಿಡಬೇಕು. ಅಥವಾ ಅವ್ರ ಕೈಗೆ ಸಿಗೋಂತ ಅವಕಾಶಗಳು ಏನಾದ್ರು ಅವ್ರ ಡ್ರೈವರ್ ಗಿಯರ್ ಅಂತ ಕಡೆ ಇದ್ರೆ ಒಂದ್ ರೌಂಡ್ ಚೆಕ್ ಮಾಡ್ಬೇಕಿತ್ತು ಇವ್ರು. ಅದನ್ನ ಎತ್ತಿಕೋ ಒಂದು ಪ್ರಯತ್ನನ ಮಾಡಿದ್ರೆ ಅವ್ರಿಗೆ ಅವಕಾಶ ಆಗ್ತಿರ್ಲಿವೇನೋ ಅನ್ನೋದು ನನ್ನ ಅಭಿಪ್ರಾಯ. ಆ ಲ್ಯಾಬ್ಸ್ ಅನ್ನ IT ಅವ್ರ ಮೇಲೆ ಇವರು ಪೊಲೀಸ್ ಅವರು ಮಾಡಬಹುದು. ಆ ಲ್ಯಾಬ್ಸ್ ಅದನ್ನು ಒಂದ್ ಏನಾಗುತ್ತೆ, ಅಸಿಸ್ಟಿಂಗ್ ದಿ ಅಫೆನ್ಸ್ ಅಂತ, ಅಂದ್ರೆ ಅಬೇಟ್ಮೆಂಟ್ ಗೆ ಅದು ಒಂದು ಕಾರಣ ಆಗ್ಬೋದು. ಅಬೇಟ್ಮೆಂಟ್ ಗೆ ನಮ್ಗೇನ್ ಗೊತ್ತು ಸ್ವಾಮಿ, ನಾವು ದಾಖಲೆ ಅಷ್ಟೇ ಕೇಳಿದ್ವಿ. ಅವರು ಈ ಕೊಠಡಿಲೇ ಇರ್ಲಿಲ್ಲ, ಬೇರೆ ರೂಮ್ಗೆ ಹೋಗಿ ದಾಖಲೆ ತರಕ್ ಹೋದ್ರು, ಅಲ್ಲಿ ಸೂಸೈಡ್ ಮಾಡ್ಕೊಬಿಡ್ತಾರೆ ಅಂತ ನಾವ್ ಹೆಂಗ್ ಅಂದಾಜ್ ಮಾಡಕ್ ಆಗುತ್ತೆ? ಅಲ್ಲ, ನೀವು ಸೆಕ್ಯೂರಿಟಿ ಪಾಯಿಂಟ್ ಅಲ್ಲಿ ನಿಮ್ಮ ಸೇಫ್ಟಿ, ನೀವು ರೈಡ್ಗೆ ಹೋದವರು ಫೋನ್ ವೈರ್ ಅನ್ನ ಕಿತ್ತಾಕ್ತೀರಾ? ಅದೇನ್ ಕಿತ್ತಾಕ್ಬೇಕಾಗಿರ್ಲಿವಲ್ಲ, ಫೋನ್ ಅನ್ನ ಎತ್ತಿಟ್ರು ಸಾಕಿತ್ತಲ್ಲ, ಯಾಕೆ ಕಿತ್ತಾಕ್ತೀರಾ? ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿಟ್ರ ಆಯ್ತಲ್ಲ, ಯಾಕೆ ನಿಮ್ ಕಸ್ಟಡಿಗೆ ತಗೊಂತೀರಾ? ಯಾಕೆ ತಗೊಂತೀರಾ ಅನ್ನೋದಕ್ಕೆ ಕಾರಣ ನೀವ್ ಹೇಳ್ತೀರಾ. ಅದನ್ನ ಯಾವ್ದಾರ ಕ್ಷಣದಲ್ಲಿ ನಮ್ಗೆ ಗೊತ್ತಿಲ್ಲದೆ ಬಳಸ್ಬೋದು ಅಂತ, ಅದ ಮೆಸೇಜ್ ಕಳಿಸ್ಬೋದು, ಏನಾದ್ರೂ ಮಾಡ್ಬೋದು ಅಂತ. ಆಗಿದ್ದಾಗ ವೆಪನ್ಸ್ ಪರ್ಟಿಕ್ಯುಲರ್ಲಿ
ಆರ್ಮರಿ ವೆಪನ್ ಅಂದ್ರೆ ಫೈರ್ ವೆಪನ್ಸ್ ಇದಾವೆ. ಹ್ಮ್ ಇಂಥವನ್ನ ನಿಮ್ಮ ಸೇಫ್ಟಿಗೂ ಆಫೀಸರ್ಸ್ ಸೇಫ್ಟಿಗೂ ಆಗ್ಬೋದು, ಹ್ಮ್ ಅಥವಾ ವ್ಯಕ್ತಿ ಈ ತರ ಮಾಡ್ಕೊಂಡು ಏನಾದ್ರು ಅಂತ ಮಾಡ್ಕೋಬಹುದು ಅನ್ನೋ ಯೋಚನೆನ ಮಾಡ್ಲೇಬೇಕಾಗುತ್ತೆ. ಹ್ಮ್ ಮಾಡಿ ಅವ್ರು ಯಾಕಂದ್ರೆ ಅವ್ರ ಜೊತೆ ಪೊಲೀಸು ಇರ್ತಾರೆ, ಹೋಗಿರ್ತಾರೆ. ಹ್ಮ್ IT ದಾಳಿಯಿಂದಾಗ ಬರೀ ಅವರೇ ಹೋಗಿರೋದಿಲ್ಲ, ಹ್ಮ್. ಪೊಲೀಸ್ ಅಸಿಸ್ಟೆನ್ಸ್ ತಗೊಂಡಿರ್ತಾರೆ. ಹ್ಮ್ ಆವಾಗ ಇಂಥದ್ದು ಏನಾದ್ರು ಇದ್ದಿದ್ರೆ ಅದನ್ನ ತೆಗೆದಿಡಿ ಹ್ಮ್ ಮಾಡಿ ಅಂತ ವಿಚಾರ ಇರುತ್ತೆ. ಹ್ಮ್ ಅವ್ರು ತೆಗ್ದಿಲ್ಲ ಅಂದ್ರೆ ಇವರಾದ್ರೂ ಸರ್ಚ್ ಮಾಡ್ಕೊಂಡು ಹ್ಮ್. ಎತ್ತಿಟ್ಟಿದ್ರೆ ಹ್ಮ್ ಇವ್ರ ಸೇಫ್ಟಿನೂ ಒಂದ್ ಪ್ರಶ್ನೆ, ಅವ್ರ ಸೇಫ್ಟಿನೂ ಹ್ಮ್ ಎರಡೂ ಆಗ್ತಿತ್ತೇನೋ. ಆ ಲ್ಯಾಬ್ಸ್ ಮೇಲೆ ಸರ್ ಇವ್ರದ್ದು ಈಗ IT ಅವ್ರ ಲೋಕೇಶ್ವರ್ ಸರ್ IT ಅವ್ರನ್ನ ಕೇಳಿದ್ರೆ ಅವರೊಂದು ವಿಷಯ ಹೇಳ್ತಿದ್ದಾರೆ ಇಲ್ಲಿ. ಈ ಘಟನೆ ನಡೆದು ಮಿಸ್ಟರ್ ರಾಯ್ ಅವರು ಶೂಟ್ ಮಾಡಿಕೊಂಡು 15 ನಿಮಿಷ ಆದರೂ ನಮಗೆ ಈ ವಿಷಯನೇ ಗೊತ್ತಿರಲಿಲ್ಲ ಅಂತ. ತುಂಬ ಕ್ಲೋಸ್ ಆಗಿ ಬಾಡಿ ಗನ್ ಇಟ್ಕೊಂಡು, ಅದೇನೋ 0.25 ಗನ್ ಅಂತೆ ಸರ್, ಅದು ಸೌಂಡೇ ಬಂದಿರಲಿಲ್ಲ, ನಮಗೆ ಗೊತ್ತೇ ಇರಲಿಲ್ಲ. ತುಂಬ ದೇಹಕ್ಕೆ ಕ್ಲೋಸ್ ಆಗಿ ಇಟ್ಕೊಂಡು ಶೂಟ್ ಮಾಡ್ಕೊಂಡ್ಬಿಟ್ಟಿದ್ರು. ಆಮೇಲೆ ನಮಗೆ ಗೊತ್ತಾಯಿತು, ಹೀಗಾಗಿ ದೊಡ್ಡ ಮಟ್ಟದ ಸೌಂಡ್ ನಮಗೇನು ಕೇಳ್ತಿರ್ಲಿಲ್ಲ ಅಂತ ಅವ್ರು ಒಂದು ಕಾರಣ. ಗೊತ್ತಾಗ್ಲಿಲ್ಲ ಅದೆಲ್ಲ, ಶಬ್ದ ಗೊತ್ತಾಗ್ಲಿಲ್ಲ, ಅದೆಲ್ಲ ಇಮ್ಮೆಟೀರಿಯಲ್ ಆಕ್ಚುಲಿ. ಓಕೆ. ಇವರು ಸರ್ಚ್ ಪ್ರೊಸೀಜರ್ ನ ಯಾಕೆ ಮಾಡ್ಲಿಲ್ಲ ಅನ್ನೋದು ಪ್ರಶ್ನೆ. ಈ ತರದ ಸಂದರ್ಭಗಳು ಯಾವ್ದಕ್ ಬೇಕಾದ್ರೆ ಅವ್ರು ಹೊಡಿಯೋದು ಇವ್ರು ಹೊಡಿಯೋದು ಯಾವ್ದು ಆಗುತ್ತೋ ಹೇಳಕ್ ಬರೋದಿಲ್ಲ. ಮನುಷ್ಯನ ಮೆಂಟಾಲಿಟಿಗಳು ಈ ತರದ ವೆಪನ್ ಅನ್ನ ಇಟ್ಕೊಳಕ್ ಅವಕಾಶ ಕೊಡಬಾರ್ದಿತ್ತು ಅನ್ನೋದು ಹೇಳ್ತಾ ಇರೋದು ನಾನು. ಓಕೆ. ಇವರು ಸರ್ಚ್ಗೆ ಹೋದ್ಮೇಲೆ ಅದನ್ನ ತಮ್ಮ ವಶಕ್ಕೆ ತಗೋಬೇಕಾಗಿತ್ತು. ಮೊಬೈಲು ಫೋನ್ ಎಲ್ಲ ತಗೊಂಡೋದು, ಇದನ್ನ ಯಾಕೆ ತಗೊಳ್ಲಿಲ್ಲ? ಇದು ಅಬೇಟ್ಮೆಂಟ್ ಗೆ ಅವಕಾಶ ಆಯ್ತಲ್ಲ ಅವ್ರಿಗೆ. ಕರೆಕ್ಟ್, ನಿಜ ನಿಜ. ಅದು ಪಾಯಿಂಟ್ ಅಲ್ಲಿ ಪೊಲೀಸ್ ತನಿಖೆಯಲ್ಲಿ ಅದು IT ಅವ್ರ ಮೇಲೆ. ಸರ್ ಓಪನ್ ಆಗಿ ಒಂದು ಕ್ವಶನ್ ಕೇಳ್ತೀನಿ ಸರ್ ಲೋಕೇಶ್ವರ್ ಸರ್. ಹೌ ಪವರ್ಫುಲ್ ಈಸ್ ಅವರ್ CID ಟು ಇನ್ವೆಸ್ಟಿಗೇಟ್ IT ಅಫಿಷಿಯಲ್ಸ್ ಅಂತ ಹೇಳಿ? ನೋಡಿ, CIDಗೆ ಯಾವ್ದು ಬೇರೆ ಯಾವ್ದು BNS CRPC ಯಾವ್ದು ಏನಿರಲ್ಲ, ಸೇಮ್ ಪ್ರೊಸೀಜರ್. ಆದ್ರೆ ಸೂಪರ್ವಿಷನ್ ಜಾಸ್ತಿ ಆಗುತ್ತಲ್ಲಿ. ಇಲ್ಲಿ ಸೂಪರ್ವಿಷನ್ ಅಷ್ಟೊಂದು ಮಟ್ಟಕ್ಕೆ ಆಗಲ್ಲ. ಎಲ್ಲಿ ಸಿಟಿ ಸೆಟಪ್ ಅಲ್ಲಿ ಇನ್ಸ್ಪೆಕ್ಟರ್ಗೆ 100 ಕೆಲಸ ಇರುತ್ತೆ. ಇಲ್ಲಿ ಅರ್ಥ ಆಯ್ತಾ? ಅಲ್ಲಿ ಇನ್ಸ್ಪೆಕ್ಟರ್ ಇದೊಂದು ಕೇಸ್ ಕೊಟ್ರೆ ಆ ಕೇಸ್ ಬಿಟ್ರೆ ಬೇರೆ ಕೆಲಸ ಇರಲ್ಲ. ಆದ್ರೂ ಅವನ ಮೇಲೆ ಒಬ್ರು DSP, ಅವ್ರ ಮೇಲೆ ಒಬ್ರು SP, ಅವ್ರ ಮೇಲೆ ಒಬ್ಬ DIG, ಅವ್ರ ಮೇಲೆ ಒಬ್ಬ IG, ಅವ್ರ ಮೇಲೆ ಒಬ್ಬ ADG, ಅವ್ರ ಮೇಲೆ ಒಬ್ಬ DG, ಇಷ್ಟು ಜನ ಅದ್ ನೋಡ್ತಾರೆ ಒಂದ್ ಫೈಲ್ ನ. ಹಾಗಾಗಿ ಮಿಸ್ಟೇಕ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಇನ್ವೆಸ್ಟಿಗೇಷನ್ ಅಲ್ಲಿ. ಇಲ್ಲಿ ಹಂಗಾಗೋದಿಲ್ಲ. ಇಲ್ಲಿ ಮಿಸ್ಟೇಕ್ಸ್ ಆಗಿದ್ರು ಅಲ್ಲಿ ನೋಡಕ್ ಯಾರಿಗೂ ಟೈಮ್ ಇರಲ್ಲ. ಕೊನೆಗೆ ಇನ್ಸ್ಪೆಕ್ಟರ್ ACP ಲೆವೆಲ್ ಅಲ್ಲಿ ಅದು ಫೈನಲ್ ಆಗ್ಬಿಡುತ್ತೆ. ಅದಕ್ಕೆ ಕಮಿಷನರ್ ನೋಡೋ ಚಾನ್ಸೇ ಇಲ್ಲ. IG ಲ್ಯಾಂಡ್ ಆರ್ಡರ್ ನೋಡಕ್ ಆಗಲ್ಲ. ಕೊನೆ ಮ್ಯಾಕ್ಸಿಮಮ್ DCP ಲೆವೆಲ್ ಮುಗ್ದೋಗುತ್ತದೆ. ಸೂಪರ್ವಿಷನ್ ಇರೋದಿಲ್ಲ, ಮಿಸ್ಟೇಕ್ಸ್ ಜಾಸ್ತಿ ಆಗ್ಬೋದು ಅದರಲ್ಲಿ. ಆ ಕಾರಣಕ್ಕೆ CID ಕೊಡೋದು. ಅವರು ಸೆಂಟ್ರಲ್ ಗವರ್ನಮೆಂಟ್ ಕಡೆಯವರು, ಕೇಂದ್ರದವರು, ಅವ್ರು ನೀವು ತನಿಖೆ ಮಾಡೋಕ್ಕಾಗಲ್ಲ, ನಮಗೆ ನಮ್ಮದೇ ಆದ ಕಾರಣ ಇರ್ತದೆ, ಜಾಬ್ ಇರ್ತದೆ, ಈ ಶೀಲ್ಡ್ ಏನಾದ್ರು ಇರುತ್ತಾ ಅವ್ರಿಗೆ ಅಂತ IT ಅವ್ರಿಗೆ? IT, CBI, ED, whoever it may be. ಏನು ಬರೋದಿಲ್ಲ. ಎಲ್ಲಾರ್ಗು ಶೀಲ್ಡ್ ಒಂದೇ ಇದೆ. ಇನ್ ದಿ ಕಲರ್ ಆಫ್ ಆಫೀಸ್ ಏನಾದ್ರೆ ನಮ್ಮ BNS ಪ್ರಾವಿಷನ್ ಅಲ್ಲಿ ಇದೆ, CRPC ಅಂದ್ರೆ ಈಗ ಹೊಸ ಇದ್ರಲ್ಲೂ ಪ್ರಾವಿಷನ್ ಅಲ್ಲಿ ಅವರ ವ್ಯಾಪ್ತಿಯೊಳಗೆ ಏನ್ ಮಾಡೋದಕ್ಕೆ ಕಾನೂನ್ಗೆ ಅವಕಾಶ ಇದೆ. ಆದ್ರೆ ಅದ್ರೊಳಗೆ ಲ್ಯಾಬ್ಸ್ ಆಗಿದ್ರೆ, ಅದು ಇವತ್ತು ಈ ಸಾವಿಗೆ ಕಾರಣ ಆಗಿದ್ರೆ ಅದನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ನಮ್ಮ CID ಅವ್ರಿಗೆ ಅಧಿಕಾರ ಇದೆ. ಅದಕ್ಕೆ ಯಾವ ಸೆಂಟ್ರಲ್ ಗಿಂಟ್ರಲ್ ಅಂತ ಏನ್ ಪ್ರಶ್ನೆ ಇಲ್ಲ, ಯಾರನ್ನ ಬೇಕಾದ್ರೆ ಆಕ್ಷನ್ ತಗೋಬಹುದು. ಸರ್, ಈ ಲ್ಯಾಬ್ಸ್ ಅನ್ನು ಪ್ರೂವ್ ಮಾಡಕ್ಕೆ ನಿಮ್ಮ ಬಳಿಯಲ್ಲಿ ಇರ್ತಕ್ಕಂಥ ಪ್ರೂಫ್ ಏನು? ಇದ್ದವರೇ IT ಆಫೀಸರ್ಸು ಅಥವಾ ರಾಯ್ ಅಂತ ಅಂದ್ಕೊಳ್ಳಿ, ಏನ್ ಪ್ರೂಫ್ ಇಟ್ಕೊಂಡು ಎನ್ಕ್ವೈರಿ ಮಾಡ್ತೀರಿ ನೀವು? ಇದ್ದವರೇ ಇಬ್ರು ಅಲೋಯಿಂಗ್ ದಿ ಪರ್ಸನ್ ಹೂ ಡೈಡ್ ದಿ ವೆಪನ್ ಅನ್ನೋದು ಪ್ರಶ್ನೆ ಇತ್ತಲ್ಲ. ಓಕೆ. ವೆಪನ್ ಅವ್ರ ಹತ್ರ ಬಿಟ್ರದೇ ಲ್ಯಾಬ್ಸ್ ಅಲ್ಲ. ನೀವ್ ಬಿಡಬಾರ್ದಿತ್ತಲ್ಲ ಅವ್ರದ್ದು ವೆಪನ್. ಆ ವೆಪನ್ ಹೆಂಗ್ ಬಿಟ್ರಿ? ನಾವ್ ಸರ್ಚ್ ಮಾಡ್ಲಿಲ್ಲ, ಮರ್ತೋದ್ವು, ಅಲ್ಲಿ ಎಲ್ಲಿಕ್ಕಿದ್ರೆ ನಮ್ಗೆ ಗೊತ್ತಿಲ್ಲ, ಇದೆಲ್ಲ ಹೇಳಕ್ ಬರೋದಿಲ್ಲ. ಓಕೆ. ದೇ ಆರ್ ಸಪೋಸ್ ಟು ಸರ್ಚ್ ಆಲ್ ಸಚ್ ಥಿಂಗ್ಸ್. ಅದ್ ಮಾಡ್ಬೇಕಿತ್ತು ಅವರು. ಓಕೆ ಓಕೆ. ಮಾಡಿದ್ರಿಂದನೇ ಈಗ ಅವಕಾಶ ಆಯ್ತು ಅವ್ರಿಗೆ ಮಾಡ್ಕೊಳಕ್ಕೆ. ಫೈನ್ ಫೈನ್ ಫೈನ್. ಥ್ಯಾಂಕ್ ಯು ಲೋಕೇಶ್ವರ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ. ಥ್ಯಾಂಕ್ ಯು ಸೋ ಮಚ್ ಡಿಬೇಟಲ್ಲಿ ಜಾಯ್ನ್ ಆಗಿ ಮಾತನಾಡೋದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್.